ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 4 अगस्त 2026. मुरली महावाक्यಗಳು मीठे बच्चे, बाप के राइट हैंड बनना है तो हर बात में राइटियस बनो, सदा श्रेष्ठ कर्म करो. ಮಧುರ ಮಕ್ಕಳೇ, ಬಾಬಾರವರ ರೈಟ್ ಹ್ಯಾಂಡ್ ಆಗ್ಬೇಕು ಅಂತಂದ್ರೆ ಪ್ರತಿಯೊಂದು ಮಾತಿನಲ್ಲಿ ಸತ್ಯ ಧರ್ಮ ಉಳ್ಳವರಾಗ್ರಿ, ಸತ್ಯವಂತರಾಗ್ರಿ, ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡ್ರಿ. ಬಹಳ ಸುಂದರ ಮಹಾವಾಕ್ಯ. ಬಾಬಾರ ರೈಟ್ ಹ್ಯಾಂಡ್ ಆಗ್ಬೇಕು ಅಂತಂದ್ರೆ, ರೈಟ್ ಹ್ಯಾಂಡ್ ಅಂತಂದ್ರೆ ಅಪ್ಪ ತನ್ನ ಮಗನ ಮೇಲೆ ಪೂರ್ಣ ವಿಶ್ವಾಸವಿಟ್ಟಿರುವಂತಹ, ತನ್ನೆಲ್ಲವನ್ನ ನೆಕ್ಸ್ಟ್ ಅರ್ಪಿಸುವಂತಹ, ಪೂರ್ಣ ಭರವಸೆಯಿಂದ ತನ್ನ ನಿಶ್ಚಿಂತ ಜೀವನ ಮಾಡುವಂತಹ ಒಂದು ವಿಶ್ವಾಸಕ್ಕೆ ಪಾತ್ರ ಮಕ್ಕಳೇನಿದಾರಲ್ಲ ಅವರಿಗೆ ರೈಟ್ ಹ್ಯಾಂಡ್ ಅಂತಾನೆ ಹೇಳಲಾಗ್ತದೆ. ಹಂಗೆ ಇಲ್ಲಿ ಶಿವ ಬಾಬಾರ ರೈಟ್ ಹ್ಯಾಂಡ್ ಆಗ್ಬೇಕು ಅಂತಂದ್ರೆ ಪ್ರತಿ ಮಾತಿನಲ್ಲಿ ರೈಟಿಯಸ್ ಆಗ್ಬೇಕು. ಯಾಕಂದ್ರೆ ಯಾವ ತಂದೆ ರೈಟ್ ಹ್ಯಾಂಡ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ, ಯಾರು ರೈಟಿಯಸ್ ಅದಾರ, ಯಾರು ಸತ್ಯ ಅದಾರ, ಯಾರು ಸದಾ ಅದಾರ, ಯಾರು ಅವಿನಾಶಿ ಅದಾರ, ಅವರ ರೈಟ್ ಹ್ಯಾಂಡ್ ಆಗ್ಬೇಕು ಅಂದ್ರೆ ಅವರ ಪ್ರತಿ ಮಾತಿನೊಳಗ ರೈಟಿಯಸ್ ಆಗ್ಬೇಕು. ರೈಟಿಯಸ್ ಅಂದ್ರೆ ಸತ್ಯ. ಸತ್ಯ ಅಂದ್ರೆ ಏನ್ ನೋಡ್ತೀನಿ, ಏನ್ ಕೇಳ್ತೀನಿ, ಇದ್ದನ್ನ ಇದ್ದ ಹಾಗೆ ಹೇಳ್ಬಿಡೋದು ಅಂತ ಇಷ್ಟಕ್ಕ ಸೀಮಿತ ಇಲ್ಲ. ಸತ್ಯವನ್ನೇ ಹೇಳೋದು ಅಂತಂದ್ರೆ ನಾನು ಸತ್ಯ ಯಾವುದಿದೆ ಅದನ್ನ ಮಾತ್ರ ಸತ್ಯ ಅಂತ ತಿಳ್ಕೊತೀನಿ. ಯಾವುದು ಅಸತ್ಯ ಇದೆ, ಯಾವುದು ಟೆಂಪ್ರರಿ ಇದೆ, ಯಾವುದು ಬದಲಾಗುವಂತಿದ್ದು ಇದೆ ಅದನ್ನ ಸತ್ಯ ಅಂತ ಸ್ವೀಕಾರ ಮಾಡೋದೇ ಇಲ್ಲ. ಇದೇ ರೈಟಿಯಸ್. ಅಂದ್ರೆ ಆತ್ಮ ಸತ್ತಿದೆ, ಆತ್ಮನ ಕುರಿತು ನಾ ಏನ್ ಮಾತಾಡ್ತೀನಿ, ನಾನು ಆತ್ಮ ಶಾಂತಿ ಇದೀನನ್ನುವಂಥ ಮಾತು, ಈ ಸತ್ಯವನ್ನ ನಾನು ಒಪ್ಕೋತೀನಿ. ನಾನು ಅಶಾಂತಿ ಇದೀನಿ ಈ ಮಾತನ್ನ ಮಾತಾಡೋದಿಲ್ಲ. ಭಲೆ ರೋಲ್ ಅಶಾಂತಿ ಇದೆ, ನಮಗೆ ಸಿಕ್ಕಿರುವ ಈ ಅಭಿನಯ, ಈ ಪಾತ್ರದಲ್ಲಿ ಕಮ್ಜೋರಿ ಇದೆ, ಆದ್ರೆ ನನ್ನೊಳಗೆ ನನ್ನ ಆತ್ಮದೊಳಗೆ ಕಮ್ಜೋರಿ ಇಲ್ಲ, ನಾನ್ ಅಶಾಂತಿ ಇಲ್ಲ, ನಾನು ಕಮ್ಜೋರಿ ಇಲ್ಲ, ನಾನು ಬಡವನಲ್ಲ, ನಾನು ಖಾಲಿ ಅಲ್ಲ, ನಾನು ಬದಲಾಗುವಂತವನಲ್ಲ, ನಾನು ಸದಾ ಬದಲಾಗದ, ಸದಾ ಸತ್ಯ ಅವಿನಾಶಿ ಇದ್ದೀನಿ. ಈ ಮಾತಿನಲ್ಲಿ ಯಾವುದು ರೈಟ್ ಇದೆ, ಯಾವುದು ಸತ್ಯ ಇದೆ, ಸತ್ಯ ವಿಷಯವನ್ನೇ ನಂಬ್ತೀನಿ. ಉಳಿದದ್ದೆಲ್ಲ ಬಾಬಾ ಏನ್ ಹೇಳಿದ್ದಾರೆ, ಬದಲಾಗುವಂತಹ, ಕಣ್ಣಿಗೆ ಕಾಣುವಂತಹ, ನೀವು ನೋಡುವಂಥದ್ದು ಜಸ್ಟ್ ಡ್ರಾಮಾದೊಳಗಿನ ಸೀನ್ ಅಂತ ನಾನು ಹಾಗೇ ನಂಬ್ತೀನಿ. ಇದನ್ನು ಸತ್ಯ ಅಂತ ನಂಬೋದಿಲ್ಲ. ಬಾಬಾ ಯಾವುದಕ್ಕೆ ಸತ್ಯ ಅಂತ ಹೇಳಿದಾರೋ ಅದನ್ನೇ ಸತ್ಯ ಅಂತ ವಿಶ್ವಾಸ ಇಡ್ತೀನಿ. ಇದಕ್ಕನೇ ಪ್ರತಿ ಮಾತಿನಲ್ಲಿ ರೈಟಿಯಸ್ ಆಗೋದು ಅಂತ. ಸದಾ ಶ್ರೇಷ್ಠ ಕರ್ಮ ಮಾಡ್ರಿ ಅಂದ್ರೆ, ಶ್ರೇಷ್ಠ ಕರ್ಮ ಮಾಡ್ರಿ ಅಂತಂದ್ರೆ ಯಾವುದನ್ನ ನನಗೆ ಬಾಬಾ ಹೇಳಿದಾರ, ಯಾವುದು ನೆನಪು ಮಾಡೋ, ಯಾವುದು ಸತ್ಯ ಅಂತ ತಿಳ್ಕೊ, ಯಾವುದು ಅಸತ್ಯ ಅಂತ ತಿಳ್ಕೊ ಅಂತ ಹಾಗೆ ನಡೆಯೋದು. ಇದೇ ಶ್ರೇಷ್ಠ ಕರ್ಮ. ಈ ದೇಹಕ್ಕೆ ಬಾಬಾ ಸುಳ್ಳು, ಇದು ಒಂದು ಭೌತಿಕ ವಸ್ತು, ಇದನ್ನ ನಿಜ ಅಂತ ನಾನು ಅಂತ ನಂಬಬೇಡ ಅಂತ ಬಾಬಾ ಹೇಳಿದ್ದಾರೆ. ನಂಬದೇ ಇರೋದೇ, ಕೇವಲ ದೇಹವನ್ನ ದೇಹ ಅಂತಾನೆ ಮಾತ್ರ ತಿಳ್ಕೊಂಡು ನಡೆಯೋದೇ ಶ್ರೇಷ್ಠ ಕರ್ಮ. ಯಾವುದು ಶಾಶ್ವತ ಇದೆ, ಅವಿನಾಶಿ ಇದೆ, ಬಹಳ ಶಾಂತಿ ಇದೆ, ಆ ಸತ್ಯ ಸ್ವರೂಪ ಆತ್ಮನ ಪ್ರತಿಯಾಗಿ ಸತ್ಯವಂತರಾಗಿರಿ, ವಿಶ್ವಾಸಿಯಾಗಿರಿ, ಪೂರ್ಣ ನಿಶ್ಚಯವಿರ್ಲಿ ಅಂತ ಹೇಳ್ತಾರೆ. ಇದೇ ಶ್ರೇಷ್ಠ ಕರ್ಮ. ಆ ನಿಶ್ಚಯ ಇಡೋದೇ, ಸತ್ಯದ ಬಗ್ಗೆ ಸದಾ ಜಾಗೃತಿ ಇರೋದೇ, ಅಸತ್ಯದ ಬಗ್ಗೆ ನಾಲೆಜ್ ಅನ್ನ ಇಟ್ಕೊಂಡು ಅದರಿಂದ ಡಿಟ್ಯಾಚ್ ಆಗಿರೋದೇ ಶ್ರೇಷ್ಠ ಕರ್ಮ. ಈ ಶ್ರೇಷ್ಠ ಕರ್ಮ ಮಾಡಿದಾಗ, ಪ್ರತಿ ಮಾತಿನಲ್ಲಿ ರೈಟಿಯಸ್ ಆಗಿದ್ದಾಗ, ರೈಟ್ ತಂದೆಯ ಪರಮಾತ್ಮನ ರೈಟ್ ಹ್ಯಾಂಡ್ ಆಗೋದಕ್ಕ ಸಾಧ್ಯವಿದೆ. ಪ್ರಶ್ನೆ, कौन सा संस्कार सेवा में बहुत विघ्न डालता है? ಯಾವ ಸಂಸ್ಕಾರವು ಸೇವೆಯಲ್ಲಿ ಬಹಳಷ್ಟು ವಿಘ್ನವನ್ನ ಹಾಕ್ತದೆ? उत्तर, भाव स्वभाव के कारण आपस में जो द्वैत मत के संस्कार हो जाते वह सेवा में बहुत विघ्न डालते हैं. ಬಾಬಾ ತರ ಭಾವ ಸ್ವಭಾವದ ಕಾರಣದಿಂದ ಪರಸ್ಪರ ದ್ವೈತ ಮತ, ಈ ದ್ವೈತ ಮತದ ಸಂಸ್ಕಾರಗಳೇನಿವೆ ಇವು ಸೇವೆಯಲ್ಲಿ ಬಹಳಷ್ಟು ವಿಘ್ನಗಳನ್ನ ಹಾಕ್ತವೆ. ಅಂದ್ರೆ ದ್ವೈತ ಮತ ಅಂತಂದ್ರೆ ಡುವಲ್ ಮೈಂಡ್,
ಅಂದ್ರೆ ನಾನು ಆತ್ಮ ಅಂತನೂ ಸ್ಟಡಿ ಮಾಡ್ತಿದ್ದೇನೆ, ಒಪ್ಕೊಂಡಿದ್ದೀನಿ. ನಾನೊಬ್ಬ ಬ್ರಹ್ಮಕುಮಾರ್ ಅಂತಾನೂ ಸ್ವೀಕಾರ ಮಾಡ್ತೀನಿ. ಬ್ರಹ್ಮಕುಮಾರ್ ನನಗ್ ರೋಲ್ ನ ರೂಪದಲ್ಲಿ ಸಿಕ್ಕಿದೆ ಹೊರತಾಗಿ ನಾನು ಆತ್ಮ ಬ್ರಹ್ಮಕುಮಾರ್ ಅಲ್ಲ. ನಾನು ಆತ್ಮ ನಿರಾಕಾರ ಇದ್ದೀನಿ. ನನಗೆ ಬ್ರಹ್ಮಕುಮಾರ್ ಅಥವಾ ಕುಮಾರಿ ಆಗಿರುವ ರೋಲ್ ಪ್ರಾಪ್ತ ಆಗಿದೆ ಅಂದ್ಮೇಲೆ ನಾನು ಬ್ರಹ್ಮಕುಮಾರ್ನು ಅಂತೀನಿ, ಸ್ತ್ರೀನು ಅಂತ ಅನ್ಕೋತೀನಿ, ಆತ್ಮನು ಅನ್ಕೋತೀನಿ ಅಂದ್ರೆ ದ್ವೈತ ಮತ ಆಯ್ತಲ್ಲ. ಈ ದ್ವೈತ ಮತ ಇರೋದ್ರಿಂದ ದೇಹಭಾನ, ದ್ವೈತ ಮತ ಅಂದ್ರೆ ದೇಹಭಾನ ಇರೋದ್ರಿಂದ ಏನಿದೆ, ಭಾವ ಸ್ವಭಾವದಲ್ಲಿ ದೇಹದ ಯಾವ ಸಂಸ್ಕಾರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೆಲ್ಲವುಗಳ ವಾಸಿದೆ. ಈ ಎಲ್ಲ ಸಂಸ್ಕಾರಗಳು ಸೇವೆಯಲ್ಲಿ ಬಹಳಷ್ಟು ವಿಘ್ನವನ್ನ ಹಾಕ್ತವೆ. दो मतों से बहुत नुकसान होता है. दो ಮತ ಅಂದ್ರೆ ನಂದು ನಡಿಬೇಕು ನಿಂದು ನಡಿಬೇಕು ಅನ್ನೋದು ಸ್ಥೂಲ್ ರೂಪದಲ್ಲಿ. ನಂದು ರೈಟ್ ಇದೆ ಅಂತ, ಇನ್ನೊಬ್ರು ಹೇಳ್ತಾರೆ ನಂದು ರೈಟ್ ಇದೆ ಅಂತ. ಅಂದ್ಮೇಲೆ ಇಲ್ಲಿ ಬಾಬಾ ಒಬ್ಬನೇ, ಬಾಬನ್ ಮತ ಒಂದೇ ಅಂದ್ಮೇಲೆ ಇಲ್ಲಿ ಯಾಕ ನಂದು ಶ್ರೇಷ್ಠ ನಿಂದು ಶ್ರೇಷ್ಠ ಅಂತ ಬರ್ತಾ ಇದೆ ಅಂತಂದ್ರೆ, ಇಲ್ಲಿ ನಾನು ಅಂದ್ರೆ ದೇಹ, ನಾನು ಅಂದ್ರೆ ಶ್ರೇಷ್ಠ ಬುದ್ಧಿವಂತ ಅಂತ ಬರೋದ್ರಿಂದ ಎರಡು ಮತ ಬಹಳಷ್ಟು ನುಕ್ಸಾನ್ ಕೊಡ್ತದೆ. ಕ್ರೋಧದ ಭೂತನೂ ಕಮ್ಮಿ ಇಲ್ಲ, ಭಗವಂತನ ವಿರುದ್ಧ ಎದ್ ನಿಂದಿರಿಸ್ತದ ಅಂತ. ಹೆಂಗೆ ದುರ್ಯೋಧನ ಸ್ವಯಂ ಭಗವಂತನ ವಿರುದ್ಧ ಪಕ್ಷದಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ಲಿಕ್ಕೂ ಭಗವಂತಗೆ ಅಂತ ಮಾಡ್ಲಿಕ್ಕೂ ನೋಡಿದ್ನಲ್ಲ. ಆ ರೀತಿಯಾಗಿ ಕ್ರೋಧ ಇಂಥ ಭೂತಲ ಇದು ಭಗವಂತನೇ ಎದುರು ಹಾಕೋತದ. तो इसीलिए बाबा कहते मीठे बच्चे ऐसा कोई भी संस्कार हो तो उसे निकाल दो. ಮಧುರ ಮಕ್ಕಳೇ, ಅಂತ ಯಾವುದೇ ಸಂಸ್ಕಾರಗಳಿದ್ದರೂ ಅವುಗಳನ್ನ ಮೊದಲು ತಮ್ಮ ವ್ಯಕ್ತಿತ್ವದಿಂದ ತೆಗೆದು ಹಾಕ್ರಿ. ವ್ಯಕ್ತಿತ್ವದಿಂದ ತೆಗೆದು ಹಾಕೋದು ಅಂತಂದ್ರೆ ಅವು ಏನೇ ಸಂಸ್ಕಾರಗಳಿದ್ರು ಅವು ನನ್ನ ಒರಿಜಿನಲ್ ಸಂಸ್ಕಾರ ಅಲ್ಲ, ಅವು ನಾನಲ್ಲ. ಭಲೇ ರೋಲ್ ನಲ್ಲಿ ಇದೆ, ಆದ್ರೆ ನಾನು ನನ್ನ ಸತ್ಯ ಯಾವುದು ಅವಿನಾಶಿ, ಶಾಶ್ವತ್ ಮತ್ತು ಪವಿತ್ರ ಇದೆ, ಆ ಸತ್ಯದ ಸ್ಮೃತಿಯಲ್ಲಿ ಸ್ಥಿತ ಆಗೋದೇ ಹಳೆಯ ಸಂಸ್ಕಾರಗಳನ್ನ ತೆಗೆದುಹಾಕೋದಾಗಿದೆ. धारणेಗಾಗಿ मुख्य सार पहला, जैसे बाप दुख हरता सुख करता है ऐसे बाप समान बना है. ಹೇಗೆ ಬಾಬಾ ದುಃಖ ಹರ್ತಾ ಸುಖ ಕರ್ತಾ ಆಗಿದ್ದಾರೆ, ಅದೇ ರೀತಿಯಾಗಿ ತಾವು ತಂದೆಯ ಸಮಾನರು ಆಗ್ಬೇಕಾಗಿದೆ. ಬಾಬಾ ದುಃಖ ಹರ್ತಾ ಸುಖ ಕರ್ತಾ ಅಂತಂದ್ರೆ ದುಃಖ ಬಾಬಾ ಹಾಗ್ ನೋಡಿದ್ರೆ ಈ ಜಗತ್ತಿನಲ್ಲಿ ನಾಟಕದಲ್ಲಿ ಏನೆಲ್ಲ ದುಃಖ ಕಾಣಿಸ್ತಾ ಇದೆ ಅದನ್ನ ಬಾಬಾನು ಕೂಡ ಅನುಭವ ಮಾಡ್ಬೋದಾಗಿತ್ತು. ಈ ನನ್ನ ಮಕ್ಕಳಿಗೆ ಎಷ್ಟು ದುಃಖ ಇದೆ, ಈ ಪ್ರಪಂಚದಲ್ಲಿ ಎಷ್ಟು ದುಃಖ ಎದ್ದು ಬಿಟ್ಟಿದೆಯಲ್ಲ ಅಂತ. ಆದ್ರೆ ದುಃಖ ಹರಣೆ ಮಾಡಿ ಸುಖ ಕೊಡ್ತಾರೆ ಅಂತಂದ್ರೆ ಇದರ ಅರ್ಥ ಮಕ್ಕಳೊಳಗ ಬಾಬಾ ಬ್ರಹ್ಮಕುಮಾರ್ ಕುಮಾರಿಯರಿರ್ಲಿ, ಜಗತ್ತಿನ ಯಾವುದೇ ಮಾನವರಿರ್ಲಿ, ಬಾಬಾ ಮಾನವ ಜೀವನದಲ್ಲಿ ಏನ್ ಕಮ್ಜೋರಿ ಇದೆ ಅದು ಗೊತ್ತಿದೆ ಬಾಬಾರವರಿಗೆ, ಇದು ಡ್ರಾಮಾದಲ್ಲಿ ಮಾತ್ರ ಇದೆ ಅಂತ. ಹೀಗಾಗಿ ಬಾಬಾ ದುಃಖದ ಸೀನ್ ಅನ್ನ, ದುಃಖದ ಘಟನೆಗಳನ್ನ ಇದು ನಿಜವಾಗಿಯೂ ನನ್ನ ಮಕ್ಕಳೊಳಗಿದೆ ಅಂತ ಬಾಬಾ ಎಂದಿಗೂ ಸ್ವೀಕಾರ ಮಾಡೋದಿಲ್ಲ. ಇದು ಪಾತ್ರದಲ್ಲಿದೆ. ಆದ್ರೆ ನನ್ನ ಮಕ್ಕಳು ಸದಾ ಶುದ್ಧ ಶಾಂತ್ ನನ್ ಸಮಾನ ಇದಾರ ಅನ್ನುವಂಥದ್ದು ಬಾಬಾ ಗೊತ್ತಿದೆ. ಅದಕ್ಕೆ ದುಃಖ ಹರಣೆ ಮಾಡಿ ಸುಖವನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಕೂಡ ಯಾರನ್ನೇ ನೋಡ್ತೀರಿ, ಈಗ ಒಬ್ಬ ತಾಯಿಯನ್ನ ನೋಡ್ತಿದ್ದೀರಿ, ತಂಗಿಯನ್ನ, ಅಕ್ಕನನ್ನ, ಪತ್ನಿಯನ್ನ, ಮಗಳನ್ನ ತಿಳ್ಕೊಡ್ರಿ, ತಾಯಿ ರೋಲ್ ಇದೆ. ದುಃಖ ಹರಣೆ ಮಾಡಿ ಸುಖ ಕೊಡ್ರಿ, ಬಾಬನ್ ಸಮಾನ ನೀವು ಹಂಗಾಗ್ರಿ ಅಂತಂದ್ರ ಮದರ್ ರೋಲ್ ನಲ್ಲಿ ಒಂದು ಶಾರೀರಿಕ ದೊಡ್ಡ ರೋಗ ಇದೆ, ತೊಂದರೆ ಇದೆ. ಅದರಿಂದ ತಾಯಿಗೆ ಬಹಳ ತ್ರಾಸ ಆಗ್ತಾ ಇದೆ. ಆದ್ರೆ ನಾನೊಬ್ಬ ಮಗಳಾಗಿ, ಒಬ್ಬ ಮಗನಾಗಿ ನನ್ನ ತಾಯಿ ಎದುರುಗಡೆ ನಿಂತ್ಕೋತೀನಿ, ಅವ್ರಿಗೆ ಏನ್ ಬೇಕದನ್ನೆಲ್ಲ ಕೇರ್ ಮಾಡ್ತೀನಿ, ಅವ್ರಿಗೇನ್ ಒಳ್ಳೆ ಮಾತುಗಳನ್ನ ಹೇಳ್ತೀನಿ, ಧೈರ್ಯ ಕೊಡ್ತೀನಿ, ಸರಿ. ಆದ್ರೆ ನಮ್ ತಾಯಿಗೆ ಹೀಗಾಯ್ತಲ್ಲ, ನಮ್ ತಾಯಿಗೆ ಎಷ್ಟು ನೋವಾಗ್ತಾ ಇದೆಯಲ್ಲ ಅನ್ನೋದೇ ದುಃಖವನ್ನ ಕೊಡುದು. ದುಃಖ ಕೊಟ್ಟು ನಾನು ಎಷ್ಟೇ ಬಾಹ್ಯ ಶಾರೀರಿಕವಾಗಿ ಅವ್ರು ಸೇವೆ ಮಾಡಿದ್ರು ಕೂಡ ಅದು ಸುಖ ಕೊಟ್ಟಂತೆ ಅಲ್ಲ. ದುಃಖ ಹರಣೆ ಮಾಡೋದು ಅಂತಂದ್ರ ಮದರ್ ಒಂದು ರೋಲ್ ಇದೆ, ಆ ರೋಲ್ ಡ್ರಾಮಾನುಸಾರ ಸ್ಕ್ರಿಪ್ಟೆಡ್ ಇದೆ. ಆ ರೋಲ್ ನಲ್ಲಿ ರೋಗ ನೂಂದಿದೆ, ಪೇನ್ ನೂಂದಿದೆ. ಆದ್ರೆ ಮದರ್ ರೋಲ್ ನ ಆಕ್ಟಿಂಗ್ ಮಾಡ್ತಾ ಇರುವಂತಹ ಒಳಗಡೆ ಇರುವ ಆತ್ಮ ಏನಿದೆ ಅದು ಸುಖ ಸ್ವರೂಪ ಇದೆ, ಸದಾ ಸುಖ ಸ್ವರೂಪ ಇದೆ.
ಅನ್ನುವ ಸತ್ಯದಲ್ಲಿ ನಾನು ನೋಡ್ತೀನಿ ಮದರ್ ರೋಲ್ ಅಂತಂದ್ರೆ ಇದಕ್ಕ ದುಃಖ ಹರಣೆ ಮಾಡಿ ಸುಖ ಕೊಡೋದು ಅಂತ ಹೇಳಲಾಗ್ತದೆ. ಅದಕ್ಕೆ ಬಾಬಾ ಹೇಗೆ ಇದ್ದಾರೋ ಹಾಗೆ ತಾವು ಮಕ್ಕಳಾಗ್ರಿ. ಬಹುತ್ ಮೀಠಾ ಬನ್ನ ಹೇ. ಮೀಠಾ ಮೀಠಾ ರೋಲ್ ಆಗಕ್ ಸಾಧ್ಯ ಇಲ್ಲ. ಅತಿ ಮಧುರ ಯಾವ ವ್ಯಕ್ತಿನೂ ಆಗಕ್ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಮೀಠಾ ಆಗ್ರಿ ಅರ್ಥಾತ್ ಆತ್ಮ ಇದೆ ಮೀಠಾ, ಬಹಳ ಮೀಠಾ, ಅತಿ ಸುಂದರ, ಅತಿ ಸ್ವೀಟ್ ಇದೆ. ಮೀಠಾ ಆಗ್ರಿ ಅಂತ ಬಾಬಾ ಯಾರಿಗೆ ಹೇಳ್ತಿದ್ದಾರೆ? ಆತ್ಮನ ಮೂಲ ಒಂದು ಅಸ್ತಿತ್ವದಿಂದ ಅಗಲಿ ಹೋಗಿದ್ದು ಮನಸ್ಸು. ಈ ಮನಸ್ಸು ಬಹಳ ಕಹಿ ಆಗಿದೆ ರಾವಣನ ಸಂಘದಲ್ಲಿ ಸೇರಿ. ಅದಕ್ಕೆ ಬಾಬಾ ವಾಪಸ್ ಸಲಹೆ ಕೊಡ್ತಾರೆ, ಇಶಾರೆ ಕೊಡ್ತಾರೆ, ನೀನ್ ಬಹಳ ಮೀಠಾ ಇದಿ, ನಿನ್ ಮೂಲ ಅಸ್ತಿತ್ವ ಬಹಳ ಮಧುರ ಇದೆ, ನೀ ವಾಪಸ್ ಮೀಠಾ ಆಗೋ. ಅಂದ್ರೆ ಮನ್ಸಿಗೆ ಹೇಳ್ತಾರ ಬಾಬಾ, ಆತ್ಮದ ಹಾಗೆ ನೀನು ಮಧುರಾಗು, ಬಾವಂತರ ನೀನು ಮಧುರಾಗು. ಸದಾ ಶುಭ ಕಾಮ್ ಕರ್ಕೆ ರೈಟ್ ಹ್ಯಾಂಡ್ ಬನ್ನ ಹೇ. ಸದಾ ಶುಭ, ಶುಭ ಅಂದ್ರೆ ಆತ್ಮದ ಉನ್ನತಿಯ, ಪರಮಾತ್ಮನ ಸ್ಮೃತಿಯ ಶುಭ ಸಂಕಲ್ಪಗಳು, ಶುಭ ಕರ್ಮಗಳೇ ಶುಭ ಕರ್ಮ, ಶ್ರೇಷ್ಠ ಕರ್ಮ, ರೈಟ್ ಕರ್ಮ ಅಂದ್ಮೇಲೆ ಇಂಥ ಕರ್ಮದಿಂದನೇ ನೀವು ರೈಟ್ ಹ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ ಇದೆ. सेकंड पॉइंट, कभी दो मते नहीं बनानी है, भाव स्वभाव में आकर एक दो का सामना नहीं करना. ಎಂದಿಗೂ ನಿಮ್ಮಲ್ಲಿ ಎರಡು ಮತಗಳಾಗಬಾರ್ದು. ಭಾವ ಸ್ವಭಾವದಲ್ಲಿ ಬಂದು ಒಬ್ರಿಗೊಬ್ರು ಒಬ್ರಿಗೊಬ್ರು ಎದುರು ಹಾಕೋಬೇಡ್ರಿ. ಯಾಕಂದ್ರೆ ಭಾವ ಸ್ವಭಾವದಲ್ಲಿ ಸ್ವಲ್ಪ ಕಹಿತನ, ಸ್ವಲ್ಪ ದೇಹಭಾನ ಬಂತು ಅಂದ್ರೆ ಒಬ್ರಿಗೊಬ್ರು ಎದುರು ಹಾಕೊಳ್ಳೋದು, ಜಗಳ ಮಾಡೋದು ಆಗ್ತದೆ. ಕ್ರೋಧ ಕಾ ಭೂತ್ ನಿಕಾಲ್ ದೇನಾ ಹೇ, ಕ್ರೋಧದ ಭೂತವನ್ನ ತೆಗೆದು ಹಾಕ್ರಿ. ವರದಾನ್, ಸ್ವಯಂ ಕಿ ಸ್ಮೃತಿ ಮೇ रहकर अपने हर कर्म को संयम ನಿಯಮ ಬನಾನೆ ವಾಲೆ ಅಥಾರಿಟಿ ಸ್ವರೂಪ್ ಭವ. ಸ್ವಯಂನ ಸ್ಮೃತಿಯಲ್ಲಿ ಸ್ಥಿತರಾಗಿ ತಮ್ಮ ಪ್ರತಿಯೊಂದು ಕರ್ಮವನ್ನ ಸಂಯಮ ಅಥವಾ ನಿಯಮವನ್ನಾಗಿ ಮಾಡಿಕೊಳ್ಳುವಂತಹ ಅಥಾರಿಟಿ ಸ್ವರೂಪರು ಆಗ್ರಿ. जैसे साकार में स्वयं की स्मृति में रहने से जो कर्म किया वही ಬ್ರಾಹ್ಮಣ ಪರಿವಾರ का ಸಂಯಮ बन गया. ಹೇಗೆ ಸಾಕಾರ ರೂಪದಲ್ಲಿ ಸ್ವಯಂ ಬ್ರಹ್ಮ ಬಾಬಾ ಆತ್ಮ ಸ್ಮೃತಿಯಲ್ಲಿ, ಸ್ವಯಂನ ಸತ್ಯದ ಸ್ಮೃತಿಯಲ್ಲಿ ಇದ್ದುಕೊಂಡು ಕರ್ಮ ಮಾಡಿದ್ರು, ಅದೇ ಬ್ರಾಹ್ಮಣ ಪರಿವಾರದ ಸಂಯಮ ಆಯ್ತು, ನಿಯಮ ಆಯ್ತು. ಸ್ವಯಂ ಕೆ ನಶೆ ಮೇ रहने के कारण, ಸ್ವಯಂನ ನಶೆಯಲ್ಲಿ ಇರುವ ಕಾರಣ, ಸ್ವಯಂ ಅಂದ್ರೆ ಬ್ರಹ್ಮ ಬಾಬಾ ಆಗಿರುವ ನಶ ಅಲ್ಲ, ಬ್ರಹ್ಮ ಬಾಬಾ ಒಂದು ಪಾತ್ರ. ಸ್ವಯಂ ಅಂದ್ರೆ ನಿರಾಕಾರ ಆತ್ಮ, ಆತ್ಮನ ಸ್ಮೃತಿಯಲ್ಲಿ ನಶೆಯಲ್ಲಿ ಇರುವ ಕಾರಣ ಅಥಾರಿಟಿಯಿಂದ ಬಾಬಾ ಹೇಳ್ತಾ ಇದ್ರು, ಕಹೆ ಸಕ್ತೈತೆ ಹೇಳ್ತಾ ಇದ್ರು, ಹೇಳಲಿಕ್ಕೆ ಸಾಧ್ಯ ಆಗ್ತಿತ್ತು. ಅದಕ್ಕೆ ಅಗರ್ ಸಾಕಾರ ದ್ವಾರ कोई ಉಲ್ಟಾ ಕರ್ಮ ಬಿ, ಸಾಕಾರ ಬ್ರಹ್ಮಾರವ್ರ ಮೂಲಕ ಸ್ವಲ್ಪ ಉಲ್ಟಾ ಕರ್ಮ ಆದ್ರೂ ಕೂಡ ಶಿವ ಬಾಬಾ ಅದನ್ನ ಸುಲ್ಟಾ ಮಾಡ್ತಿದ್ರು. स्वयं के स्वरूप की स्मृति में रहने से यह नशा रहता कि कोई कर्म उल्टा हो ही नहीं सकता. ಒಂದ್ ವೇಳೆ ಸ್ವಯಂನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಕರ್ಮ ಮಾಡೋದ್ರಿಂದ ಯಾವುದೂ ಕರ್ಮ ಉಲ್ಟಾ ಆಗಕ ಸಾಧ್ಯ ಇಲ್ಲ. ಆ बच्चे भी जब स्वयं की स्थिति में स्थित रहो तो जो संकल्प चलेगा, जो बोलेंगे या कर्म करेंगे वही संयम बन जाएगा. ತಾವು ಮಕ್ಕಳು ಯಾವಾಗ ಸ್ವಯಂನ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಿ, ಯಾವ ಸಂಕಲ್ಪವನ್ನ ನಡೆಸ್ತೀರಿ, ಯಾವ ಮಾತನ್ನ ಮಾಡ್ತೀರಿ, ಕರ್ಮ ಮಾಡ್ತೀರಿ, ಅದೇ ಸಂಯಮ ನಿಯಮ ಆಗಿ ಬಿಡ್ತದೆ. स्लोगन, पवित्रता का पिल्लर मजबूत करो तो यह पिल्लर लाइट हाउस का काम करता रहेगा. ಪವಿತ್ರತೆಯ ಒಂದು ಬುನಿಯಾದಿಯನ್ನ ಗಟ್ಟಿ ಮಾಡ್ಕೊಂಡ್ರಿ ಅಂತಂದ್ರೆ ಉಳಿದ ಯಹಿ ಪಿಲ್ಲರ್ ಲೈಟ್ ಹೌಸ್, ಈ ಪವಿತ್ರತೆಯ ಒಂದು ಸ್ತಂಭವೇ ಲೈಟ್ ಹೌಸ್ ನ ಕಾರ್ಯವನ್ನ ಮಾಡ್ತದೆ. ಅಂಡರ್ಲೈನ್, ಪವಿತ್ರತೆ ಪಿಲ್ಲರ್ ಮಜಬೂತ್ ಮಾಡ್ಕೊಡ್ರಿ ಅಂದ್ರೆ ಪವಿತ್ರತೆಯ ಧಾರಣೆಯನ್ನ ಇಷ್ಟು ಪಕ್ಕಾ ಮಾಡ್ಕೊಡ್ರಿ. ಪವಿತ್ರತೆ ಧಾರಣೆ ಪಕ್ಕಾ ಮಾಡ್ಕೊಳ್ಳೋದು ಅಂತಂದ್ರೆ ಪವಿತ್ರತೆ ಅಂದ್ರೆ ಪವಿತ್ರ ಇರೋರು ಯಾರು? ಆತ್ಮ. ಆತ್ಮ ಮೂಲ ಆತ್ಮ ಎಕ್ದಮ್ ಪ್ಯೂರ್ ಇದೆ. ಸೊ ನಾನು ಆ ಸತ್ಯ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ನಾ ಯಾರನ್ನೇ ನೋಡ್ತೀನಿ, ಮಾತಾಡ್ತೀನಿ, ಅವ್ರ ಜೊತೆ ಕರ್ಮ ಮಾಡ್ತೀನಿ ಅಂತಂದ್ರ ಈ ರೋಲ್ ಟೆಂಪ್ರರಿ, ರೋಲ್ ನಿಮಿತ್ತ ಮಾತ್ರ. ಒಳಗಡೆ ಇರುವ ಆತ್ಮ ಸದಾ ಪವಿತ್ರ ಇದೆ ಎನ್ನುವಂತ ಸ್ಮೃತಿಯೇ ಪವಿತ್ರತೆ ಪಿಲ್ಲರ್ ಅನ್ನ, ಸ್ತಂಭವನ್ನ ಗಟ್ಟಿ ಮಾಡ್ಕೊಳ್ಳೋದು. ಇದರಿಂದ ಲೈಟ್ ಹೌಸ್, ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶಕರು ಅಥವಾ ಬೆಳಕನ್ನು ಕೊಡುವಂತಹ ಸ್ತಂಭ ಆಗೋದಕ್ಕೆ ಸಾಧ್ಯವಿದೆ. ಅವ್ಯಕ್ತಿ ಶಾರೆ,
ಅಪವಿತ್ರತೆಯ ಬೀಜವನ್ನ ಸಮಾಪ್ತ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗ್ರಿ. ಒಂದ್ ವೇಳೆ ಬುದ್ಧಿಯಲ್ಲಿ ಅಶುದ್ಧ ಸಂಕಲ್ಪ, ಹಳೆಯ ಸಂಸ್ಕಾರ ಸಂಕಲ್ಪ ರೂಪದಲ್ಲಿ ಟಚ್ ಆಗ್ತಾ ಇದೆ ಅಂತಂದ್ರ ಸಂಪೂರ್ಣ ವೈಷ್ಣವ್ नहीं कहेंगे. ಬುದ್ಧಿಯೊಳಗ ಅಥವಾ ಮನಸ್ಸಿನೊಳಗ ಹಳೆಯ ಸಂಸ್ಕಾರ ಅಂದ್ರೆ ದೇಹಭಾನದ ಸಂಸ್ಕಾರ, ಸಂಸ್ಕಾರ ಅಥವಾ ಸಂಕಲ್ಪ, ಸಂಕಲ್ಪದ ರೂಪದ ಟಚ್ ಆಗ್ತದಂದ್ರೆ ಅವರಿಗೆ ಪೂರ್ಣ ವೈಷ್ಣವರನ್ನಲ್ಲ, ವಿಷ್ಣು ಕುಲದಲ್ಲಿ ಬರುವ ವಿಷ್ಣು ಕಾನ್ಶಿಯಸ್ನವರಲ್ಲ. जैसे कोई ಅಕರ್ತವ್ಯ ಕಾರ್ಯ देखता भी है तो देखने का असर हो जाता. ಒಂದು ಅಕರ್ತವ್ಯ ನೀವು ನೋಡಿದ್ರಿ ಅಂದ್ರ ನೋಡ್ತಾ ನೋಡ್ತಾ ನೋಡುದನ್ನು ಕೂಡ ನೋಡಿದ್ಮೇಲೆ ಅದ್ರದ್ದು ಏನಾಗ್ತದ ಮನ್ಸಿನ ಮೇಲೆ, ಒಂದ್ ಫಿಲಂ ನೋಡಿದ್ರಿ, ಒಂದ್ ಧಾರಾವಾಹಿ ನೋಡಿದ್ರಿ, ಒಂದ್ ಘಟನೆ ನೋಡಿದ್ರಿ, ಕೇಳಿದ್ರಿ, ಏನೋ ತಮ್ಮ ಎದುರುಗಡೆ ಅಂತ ಕಹಿ ದೃಶ್ಯ ಕಾಣಿಸ್ತಂದ್ರೆ ಸ್ವಲ್ಪ ಟೈಮ್ ನಿಮ್ಗೆ ಅದ್ರ ಪ್ರಭಾವ ಬೀರ್ತದಲ್ಲ, ಉಸ್ಕಾ ಭಿ ಹಿಸಾಬ ಬನ್ ಜಾತ. ಯಾವಾಗ ಅದ್ರ ಬಗ್ಗೆ ವಿಚಾರ ಮಾಡ್ತೀರಂದ್ರ ಅದು ನಿಮ್ ಜೀವನದಲ್ಲಿ ಲೆಕ್ಕ ಆಗ್ಬಿಡುತ್ತೆ. इस हिसाब से सोचो तो पुराने संस्कार अशुद्ध संकल्प बुद्धि में अगर टच होते हैं तो भी संपूर्ण वैष्णव संपूर्ण पवित्र कैसे कहेंगे. ಬಾಬಾ ಹೇಳ್ತಾರೆ ಈ ಲೆಕ್ಕದಿಂದ ಹಳೆಯ ಸಂಸ್ಕಾರ ಅಶುದ್ಧ ಸಂಕಲ್ಪ ಬುದ್ಧಿಯೊಳಗ ಒಂದ್ ವೇಳೆ ಪದೇ ಪದೇ ಒಂದು ಟಚ್ ಮಾಡ್ತದಂದ್ರ ನೀವು ಸಂಪೂರ್ಣ ವೈಷ್ಣವರು ಅಥವಾ ಸಂಪೂರ್ಣ ಪವಿತ್ರರಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಪವಿತ್ರತೆಯ ಅವತಾರ್, ಪವಿತ್ರ ಸ್ವರೂಪಾತ್ಮ, ನನ್ನ ಪವಿತ್ರತೆಯ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಪವಿತ್ರತೆಯ ಪ್ರಕಾಶವನ್ನ ಅನುಭವ ಮಾಡ್ತಾ ಸುತ್ತಮುತ್ತಲು ಹರಡಿಸುತ್ತಿರುವೆ. ನಾನು ಆತ್ಮ ಮೂಲ ರೂಪದಲ್ಲಿ ಸಂಪೂರ್ಣ ಪವಿತ್ರನಾಗಿರುವೆ. ಅಪವಿತ್ರತೆ ಮನದಲ್ಲಿದೆ. ಮನಸ್ಸು ಮೂಲ ಆತ್ಮ ರಾಜನಿಂದ ಅಗಲಿ, ಅರ್ಥಾತ್ ನನ್ನಿಂದ ಅಗಲಿ ನನ್ನ ಮನಸ್ಸು ರಾವಣನೊಂದಿಗೆ ಸೇರಿಕೊಂಡಿದೆ. ರಾವಣನ ಸಂಘದಲ್ಲಿ ಮನಸ್ಸು ಅಪವಿತ್ರ, ಅಶುದ್ಧವಾಗಿದೆ. ಈಗ ಪುನಃ ಈ ಮನಸ್ಸಿಗೆ ಪರಮಾತ್ಮ ತಂದೆಯ ಶ್ರೇಷ್ಠ ಶಿಕ್ಷಣವನ್ನು ನೀಡ್ತಾ ಸ್ಮೃತಿಯನ್ನ ಕೊಡ್ತಾ ಇದ್ದೀನಿ. ಪವಿತ್ರರಾಗಿರುವೆ, ಅರ್ಥಾತ್ ನಾನು ಪವಿತ್ರ ಆತ್ಮನಾಗಿರುವೆ ಎಂದು ಈಗ ಮನಸ್ಸು ಈ ಸತ್ಯವನ್ನ ಸ್ವೀಕಾರ ಮಾಡ್ತಾ ಇದೆ. ಮನಸ್ಸಿಗೆ ಅರಿವಾಗ್ತಾ ಇದೆ, ನಾನು ಕಮ್ಜೋರ್ ಅಲ್ಲ, ನಾನು ಅಪವಿತ್ರ ಅಲ್ಲ, ನಾನು ವಿಕಾರಿ ಅಲ್ಲ, ನಾನು ದೇಹವಲ್ಲ, ನಾನು ಅತಿ ಶುದ್ಧ ನಿರಾಕಾರ್ ಆತ್ಮನಾಗಿರುವೆ, ಪವಿತ್ರ ಆತ್ಮನಾಗಿರುವೆ ಎಂದು ಮನಸ್ಸು ಈಗ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಪುನಃ ಪುನಃ ಪವಿತ್ರತೆಯ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತವಾಗುತ್ತಿದೆ. ಇದೇ ನನ್ನ ಸತ್ಯ ಪುರುಷಾರ್ಥ, ರೈಟಿಯಸ್ ಕಾರ್ಯ. ಈ ರೈಟಿಯಸ್ ಕರ್ಮದಿಂದಲೇ ನಾನು ಸದಾ ಪರಮಾತ್ಮ ತಂದೆಯ ರೈಟ್ ಹ್ಯಾಂಡ್ ಆಗಲು ಸಾಧ್ಯವಿದೆ. ಓಂ ಶಾಂತಿ, ಓಂ ಶಾಂತಿ.